ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ. ಕೊಪ್ಪಳದ ಗವಿಸಿದ್ದೇಶ್ವರ ರಥೋತ್ಸವ ಜನವರಿ 5ನೇ ತಾರೀಕು ನಡೆಯುತ್ತೆ. ಮಹಾದಾಸೋಹ ಇವತ್ತಿನಿಂದ ಆರಂಭ ಆಗಿದೆ. 5 ಲಕ್ಷಕ್ಕೂ ಹೆಚ್ಚು ರೊಟ್ಟಿಗಳ ಸಂಗ್ರಹ ಆಗಿದೆ ಈ ಮಹಾದಾಸೋಹಕ್ಕಾಗಿ. ಈ ಜಾತ್ರೆಯ ವಿಶೇಷವಾದಂತಹ ಒಂದು ವರದಿ ನಿಮ್ಮ ಮುಂದೆ. ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿ ಪಡೆದಿರುವಂತಹ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಕೇವಲ 4 ದಿನ ಮಾತ್ರ ಬಾಕಿ ಇದೆ. ಹೀಗಾಗಿ ಇಂದಿನಿಂದ ಏನಂತಂದ್ರೆ ಮಹಾದಾಸೋಹ ಕೂಡ ಆರಂಭವಾಗಿದೆ. ಸದ್ಯ ನಾನು ಮಹಾದಾಸೋಹದ ಅಡಿಗೆ ಮನೆಯಲ್ಲಿದ್ದೀನಿ. ಇಲ್ಲಿರುವಂತಹ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸದ್ಯ ನೀವು ನನ್ನ ಎಡಭಾಗದಲ್ಲಿ ನೋಡ್ತಾ ಇರಬಹುದು. ಮಹಾದಾಸೋಹಕ್ಕೆ ಅನ್ನವನ್ನ ತಯಾರು ಮಾಡಲಿಕ್ಕೆ ಬೇಕಾದಂತಹ ಅಕ್ಕಿ ಪಾಕೆಟ್ಗಳು ಈಗಾಗಲೇ ಏನಂತಂದ್ರೆ ಸಾವಿರಾರು ಕ್ವಿಂಟಲ್ ಅಕ್ಕಿಗಳನ್ನ ಈಗಾಗಲೇ ಭಕ್ತರು ಈ ಒಂದು ಮಠದ ಆವರಣಕ್ಕೆ ತಂದು ಈಗಾಗಲೇ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆಯಿಂದಲೇ ಏನಂತಂದ್ರೆ ಈ ಒಂದು ಮಹಾದಾಸೋಹ ಶುರುವಾಗಿದ್ದು ಅಡಿಗೆ ಮನೆಯಲ್ಲಿ ಈಗಾಗಲೇ ಅಡಿಗೆಯನ್ನ ತಯಾರು ಮಾಡಿ ಪ್ರಸಾದವನ್ನ ಭಕ್ತರಿಗೆ ವಿತರಿಸುವಂತಹ ಕಾರ್ಯ ಬೆಳಗ್ಗೆಯಿಂದಲೂ ಕೂಡ ಆರಂಭವಾಗಿದೆ. ಇನ್ನೊಂದು ಈ ಭಾಗದಲ್ಲಿ ನೀವು ನೋಡ್ತಾ ಇರಬಹುದು. ಈಗಾಗಲೇ ಗವಿಸಿದ್ದೇಶ್ವರ ಶಾಲೆಯ ಮಕ್ಕಳು ಜೊತೆಗೆ ಸೇರ್ಕೊಂಡು ಇಲ್ಲಿರುವಂತಹ ಬಾಣಸಿಗರಿಗಾಗಲೇ ಏನಂತಂದ್ರೆ ಪ್ರಸಾದವನ್ನ ತಯಾರು ಮಾಡುವಂತಹ ಪ್ರಕ್ರಿಯೆ ಕೂಡ ಆರಂಭವಾಗಿದೆ. ದೊಡ್ಡ ಪಾತ್ರೆಗಳ ಮೂಲಕ ಈಗಾಗಲೇ ಅನ್ನವನ್ನ ತಯಾರು ಮಾಡ್ತಾ ಇದ್ದಾರೆ. ದೊಡ್ಡ ಒಂದು ಕಾವಲಿ ಮುಖಾಂತರ ಕಟ್ಟಿಗೆ ಸೌದೆ ಒಲೆಯನ್ನ ನಿರ್ಮಾಣ ಮಾಡಿದ್ದಾರೆ. ಇದರಿಂದ ಈಗಾಗಲೇ ಏನಂತಂದ್ರೆ ಇವತ್ತಿನಿಂದ ಮಠಕ್ಕೆ ಬರುವಂತಹ ಎಲ್ಲಾ ಭಕ್ತರಿಗೂ ಕೂಡ ಈ ಒಂದು ಮಹಾದಾಸೋಹ ಏನಿದೆ, ಈ ಒಂದು ಮಹಾದಾಸೋಹದಲ್ಲಿ ಎಲ್ಲಾ ಭಕ್ತರಿಗೆ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಠದ ಆಡಳಿತ ಮಂಡಳಿ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ. ಕೊಪ್ಪಳದ ಗವಿಸಿದ್ದೇಶ್ವರ ರಥೋತ್ಸವ ಜನವರಿ 5ನೇ ತಾರೀಕು ನಡೆಯುತ್ತೆ. ಮಹಾದಾಸೋಹ ಇವತ್ತಿನಿಂದ ಆರಂಭ ಆಗಿದೆ. 5 ಲಕ್ಷಕ್ಕೂ ಹೆಚ್ಚು ರೊಟ್ಟಿಗಳ ಸಂಗ್ರಹ ಆಗಿದೆ ಈ ಮಹಾದಾಸೋಹಕ್ಕಾಗಿ. ಈ ಜಾತ್ರೆಯ ವಿಶೇಷವಾದಂತಹ ಒಂದು ವರದಿ ನಿಮ್ಮ ಮುಂದೆ. ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿ ಪಡೆದಿರುವಂತಹ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಕೇವಲ 4 ದಿನ ಮಾತ್ರ ಬಾಕಿ ಇದೆ. ಹೀಗಾಗಿ ಇಂದಿನಿಂದ ಏನಂತಂದ್ರೆ ಮಹಾದಾಸೋಹ ಕೂಡ ಆರಂಭವಾಗಿದೆ. ಸದ್ಯ ನಾನು ಮಹಾದಾಸೋಹದ ಅಡಿಗೆ ಮನೆಯಲ್ಲಿದ್ದೀನಿ. ಇಲ್ಲಿರುವಂತಹ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸದ್ಯ ನೀವು ನನ್ನ ಎಡಭಾಗದಲ್ಲಿ ನೋಡ್ತಾ ಇರಬಹುದು. ಮಹಾದಾಸೋಹಕ್ಕೆ ಅನ್ನವನ್ನ ತಯಾರು ಮಾಡಲಿಕ್ಕೆ ಬೇಕಾದಂತಹ ಅಕ್ಕಿ ಪಾಕೆಟ್ಗಳು ಈಗಾಗಲೇ ಏನಂತಂದ್ರೆ ಸಾವಿರಾರು ಕ್ವಿಂಟಲ್ ಅಕ್ಕಿಗಳನ್ನ ಈಗಾಗಲೇ ಭಕ್ತರು ಈ ಒಂದು ಮಠದ ಆವರಣಕ್ಕೆ ತಂದು ಈಗಾಗಲೇ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆಯಿಂದಲೇ ಏನಂತಂದ್ರೆ ಈ ಒಂದು ಮಹಾದಾಸೋಹ ಶುರುವಾಗಿದ್ದು ಅಡಿಗೆ ಮನೆಯಲ್ಲಿ ಈಗಾಗಲೇ ಅಡಿಗೆಯನ್ನ ತಯಾರು ಮಾಡಿ ಪ್ರಸಾದವನ್ನ ಭಕ್ತರಿಗೆ ವಿತರಿಸುವಂತಹ ಕಾರ್ಯ ಬೆಳಗ್ಗೆಯಿಂದಲೂ ಕೂಡ ಆರಂಭವಾಗಿದೆ. ಇನ್ನೊಂದು ಈ ಭಾಗದಲ್ಲಿ ನೀವು ನೋಡ್ತಾ ಇರಬಹುದು. ಈಗಾಗಲೇ ಗವಿಸಿದ್ದೇಶ್ವರ ಶಾಲೆಯ ಮಕ್ಕಳು ಜೊತೆಗೆ ಸೇರ್ಕೊಂಡು ಇಲ್ಲಿರುವಂತಹ ಬಾಣಸಿಗರಿಗಾಗಲೇ ಏನಂತಂದ್ರೆ ಪ್ರಸಾದವನ್ನ ತಯಾರು ಮಾಡುವಂತಹ ಪ್ರಕ್ರಿಯೆ ಕೂಡ ಆರಂಭವಾಗಿದೆ. ದೊಡ್ಡ ಪಾತ್ರೆಗಳ ಮೂಲಕ ಈಗಾಗಲೇ ಅನ್ನವನ್ನ ತಯಾರು ಮಾಡ್ತಾ ಇದ್ದಾರೆ. ದೊಡ್ಡ ಒಂದು ಕಾವಲಿ ಮುಖಾಂತರ ಕಟ್ಟಿಗೆ ಸೌದೆ ಒಲೆಯನ್ನ ನಿರ್ಮಾಣ ಮಾಡಿದ್ದಾರೆ. ಇದರಿಂದ ಈಗಾಗಲೇ ಏನಂತಂದ್ರೆ ಇವತ್ತಿನಿಂದ ಮಠಕ್ಕೆ ಬರುವಂತಹ ಎಲ್ಲಾ ಭಕ್ತರಿಗೂ ಕೂಡ ಈ ಒಂದು ಮಹಾದಾಸೋಹ ಏನಿದೆ, ಈ ಒಂದು ಮಹಾದಾಸೋಹದಲ್ಲಿ ಎಲ್ಲಾ ಭಕ್ತರಿಗೆ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಠದ ಆಡಳಿತ ಮಂಡಳಿ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ. ಕೊಪ್ಪಳದ ಗವಿಸಿದ್ದೇಶ್ವರ ರಥೋತ್ಸವ ಜನವರಿ 5ನೇ ತಾರೀಕು ನಡೆಯುತ್ತೆ. ಮಹಾದಾಸೋಹ ಇವತ್ತಿನಿಂದ ಆರಂಭ ಆಗಿದೆ. 5 ಲಕ್ಷಕ್ಕೂ ಹೆಚ್ಚು ರೊಟ್ಟಿಗಳ ಸಂಗ್ರಹ ಆಗಿದೆ ಈ ಮಹಾದಾಸೋಹಕ್ಕಾಗಿ. ಈ ಜಾತ್ರೆಯ ವಿಶೇಷವಾದಂತಹ ಒಂದು ವರದಿ ನಿಮ್ಮ ಮುಂದೆ. ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿ ಪಡೆದಿರುವಂತಹ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಕೇವಲ 4 ದಿನ ಮಾತ್ರ ಬಾಕಿ ಇದೆ. ಹೀಗಾಗಿ ಇಂದಿನಿಂದ ಏನಂತಂದ್ರೆ ಮಹಾದಾಸೋಹ ಕೂಡ ಆರಂಭವಾಗಿದೆ. ಸದ್ಯ ನಾನು ಮಹಾದಾಸೋಹದ ಅಡಿಗೆ ಮನೆಯಲ್ಲಿದ್ದೀನಿ. ಇಲ್ಲಿರುವಂತಹ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸದ್ಯ ನೀವು ನನ್ನ ಎಡಭಾಗದಲ್ಲಿ ನೋಡ್ತಾ ಇರಬಹುದು. ಮಹಾದಾಸೋಹಕ್ಕೆ ಅನ್ನವನ್ನ ತಯಾರು ಮಾಡಲಿಕ್ಕೆ ಬೇಕಾದಂತಹ ಅಕ್ಕಿ ಪಾಕೆಟ್ಗಳು ಈಗಾಗಲೇ ಏನಂತಂದ್ರೆ ಸಾವಿರಾರು ಕ್ವಿಂಟಲ್ ಅಕ್ಕಿಗಳನ್ನ ಈಗಾಗಲೇ ಭಕ್ತರು ಈ ಒಂದು ಮಠದ ಆವರಣಕ್ಕೆ ತಂದು ಈಗಾಗಲೇ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆಯಿಂದಲೇ ಏನಂತಂದ್ರೆ ಈ ಒಂದು ಮಹಾದಾಸೋಹ ಶುರುವಾಗಿದ್ದು ಅಡಿಗೆ ಮನೆಯಲ್ಲಿ ಈಗಾಗಲೇ ಅಡಿಗೆಯನ್ನ ತಯಾರು ಮಾಡಿ ಪ್ರಸಾದವನ್ನ ಭಕ್ತರಿಗೆ ವಿತರಿಸುವಂತಹ ಕಾರ್ಯ ಬೆಳಗ್ಗೆಯಿಂದಲೂ ಕೂಡ ಆರಂಭವಾಗಿದೆ. ಇನ್ನೊಂದು ಈ ಭಾಗದಲ್ಲಿ ನೀವು ನೋಡ್ತಾ ಇರಬಹುದು. ಈಗಾಗಲೇ ಗವಿಸಿದ್ದೇಶ್ವರ ಶಾಲೆಯ ಮಕ್ಕಳು ಜೊತೆಗೆ ಸೇರ್ಕೊಂಡು ಇಲ್ಲಿರುವಂತಹ ಬಾಣಸಿಗರಿಗಾಗಲೇ ಏನಂತಂದ್ರೆ ಪ್ರಸಾದವನ್ನ ತಯಾರು ಮಾಡುವಂತಹ ಪ್ರಕ್ರಿಯೆ ಕೂಡ ಆರಂಭವಾಗಿದೆ. ದೊಡ್ಡ ಪಾತ್ರೆಗಳ ಮೂಲಕ ಈಗಾಗಲೇ ಅನ್ನವನ್ನ ತಯಾರು ಮಾಡ್ತಾ ಇದ್ದಾರೆ. ದೊಡ್ಡ ಒಂದು ಕಾವಲಿ ಮುಖಾಂತರ ಕಟ್ಟಿಗೆ ಸೌದೆ ಒಲೆಯನ್ನ ನಿರ್ಮಾಣ ಮಾಡಿದ್ದಾರೆ. ಇದರಿಂದ ಈಗಾಗಲೇ ಏನಂತಂದ್ರೆ ಇವತ್ತಿನಿಂದ ಮಠಕ್ಕೆ ಬರುವಂತಹ ಎಲ್ಲಾ ಭಕ್ತರಿಗೂ ಕೂಡ ಈ ಒಂದು ಮಹಾದಾಸೋಹ ಏನಿದೆ, ಈ ಒಂದು ಮಹಾದಾಸೋಹದಲ್ಲಿ ಎಲ್ಲಾ ಭಕ್ತರಿಗೆ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಠದ ಆಡಳಿತ ಮಂಡಳಿ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ. ಕೊಪ್ಪಳದ ಗವಿಸಿದ್ದೇಶ್ವರ ರಥೋತ್ಸವ ಜನವರಿ 5ನೇ ತಾರೀಕು ನಡೆಯುತ್ತೆ. ಮಹಾದಾಸೋಹ ಇವತ್ತಿನಿಂದ ಆರಂಭ ಆಗಿದೆ. 5 ಲಕ್ಷಕ್ಕೂ ಹೆಚ್ಚು ರೊಟ್ಟಿಗಳ ಸಂಗ್ರಹ ಆಗಿದೆ ಈ ಮಹಾದಾಸೋಹಕ್ಕಾಗಿ. ಈ ಜಾತ್ರೆಯ ವಿಶೇಷವಾದಂತಹ ಒಂದು ವರದಿ ನಿಮ್ಮ ಮುಂದೆ.
ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿ ಪಡೆದಿರುವಂತಹ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಕೇವಲ 4 ದಿನ ಮಾತ್ರ ಬಾಕಿ ಇದೆ. ಹೀಗಾಗಿ ಇಂದಿನಿಂದ ಏನಂತಂದ್ರೆ ಮಹಾದಾಸೋಹ ಕೂಡ ಆರಂಭವಾಗಿದೆ. ಸದ್ಯ ನಾನು ಮಹಾದಾಸೋಹದ ಅಡಿಗೆ ಮನೆಯಲ್ಲಿದ್ದೀನಿ. ಇಲ್ಲಿರುವಂತಹ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸದ್ಯ ನೀವು ನನ್ನ ಎಡಭಾಗದಲ್ಲಿ ನೋಡ್ತಾ ಇರಬಹುದು. ಮಹಾದಾಸೋಹಕ್ಕೆ ಏನು ಅನ್ನವನ್ನ ತಯಾರು ಮಾಡಲಿಕ್ಕೆ ಬೇಕಾದಂತಹ ಅಕ್ಕಿ ಪಾಕೆಟ್ಗಳು ಈಗಾಗಲೇ ಏನಂತಂದ್ರೆ ಸಾವಿರಾರು ಕ್ವಿಂಟಲ್ ಅಕ್ಕಿಗಳನ್ನ ಈಗಾಗಲೇ ಭಕ್ತರು ಈ ಒಂದು ಮಠದ ಆವರಣಕ್ಕೆ ತಂದು ಈಗಾಗಲೇ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆಯಿಂದಲೇ ಏನಂತಂದ್ರೆ ಈ ಒಂದು ಮಹಾದಾಸೋಹ ಶುರುವಾಗಿದ್ದು ಅಡಿಗೆ ಮನೆಯಲ್ಲಿ ಈಗಾಗಲೇ ಅಡಿಗೆಯನ್ನ ತಯಾರು ಮಾಡಿ ಪ್ರಸಾದವನ್ನ ಭಕ್ತರಿಗೆ ವಿತರಿಸುವಂತಹ ಕಾರ್ಯ ಬೆಳಗ್ಗೆಯಿಂದಲೂ ಕೂಡ ಆರಂಭವಾಗಿದೆ. ಇನ್ನೊಂದು ಈ ಭಾಗದಲ್ಲಿ ನೀವು ನೋಡ್ತಾ ಇರಬಹುದು. ಈಗಾಗಲೇ ಗವಿಸಿದ್ದೇಶ್ವರ ಶಾಲೆಯ ಮಕ್ಕಳು ಜೊತೆಗೆ ಸೇರ್ಕೊಂಡು ಇಲ್ಲಿರುವಂತಹ ಬಾಣಸಿಗರು ಈಗಾಗಲೇ ಏನಂತಂದ್ರೆ ಪ್ರಸಾದವನ್ನ ತಯಾರು ಮಾಡುವಂತಹ ಪ್ರಕ್ರಿಯೆ ಕೂಡ ಆರಂಭವಾಗಿದೆ. ದೊಡ್ಡ ದೊಡ್ಡ ಏನು ಪಾತ್ರೆಗಳ ಮೂಲಕ ಈಗಾಗಲೇ ಅನ್ನವನ್ನ ತಯಾರು ಮಾಡ್ತಾ ಇದ್ದಾರೆ. ಏನು ದೊಡ್ಡ ಒಂದು ಕಾವಲಿ ಮುಖಾಂತರ ಏನು ಕಟ್ಟಿಗೆ ಸೌದೆ ಒಲೆಯನ್ನ ನಿರ್ಮಾಣ ಮಾಡಿದ್ದಾರೆ. ಇದರಿಂದ ಈಗಾಗಲೇ ಏನಂತಂದ್ರೆ ಇವತ್ತಿನಿಂದ ಏನು ಮಠಕ್ಕೆ ಬರುವಂತಹ ಎಲ್ಲಾ ಭಕ್ತರಿಗೂ ಕೂಡ ಈ ಒಂದು ಮಹಾದಾಸೋಹ ಏನಿದೆ, ಈ ಒಂದು ಮಹಾದಾಸೋಹದಲ್ಲಿ ಎಲ್ಲಾ ಭಕ್ತರಿಗೆ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಠದ ಆಡಳಿತ ಮಂಡಳಿ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ, ಕೊಪ್ಪಳದ ಗವಿಸಿದ್ದೇಶ್ವರ ರಥೋತ್ಸವ ಜನವರಿ 5ನೇ ತಾರೀಕು ನಡೆಯುತ್ತೆ. ಮಹಾದಾಸೋಹ ಇವತ್ತಿನಿಂದ ಆರಂಭ ಆಗಿದೆ. 5 ಲಕ್ಷಕ್ಕೂ ಹೆಚ್ಚು ರೊಟ್ಟಿಗಳ ಸಂಗ್ರಹ ಆಗಿದೆ ಈ ಮಹಾದಾಸೋಹಕ್ಕಾಗಿ. ಈ ಜಾತ್ರೆಯ ವಿಶೇಷವಾದಂತಹ ಒಂದು ವರದಿ ನಿಮ್ಮ ಮುಂದೆ. ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿ ಪಡೆದಿರುವಂತಹ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಕೇವಲ 4 ದಿನ ಮಾತ್ರ ಬಾಕಿ ಇದೆ. ಹೀಗಾಗಿ ಇಂದಿನಿಂದ ಏನಂತಂದ್ರೆ ಮಹಾದಾಸೋಹ ಕೂಡ ಆರಂಭವಾಗಿದೆ. ಸದ್ಯ ನಾನು ಮಹಾದಾಸೋಹದ ಅಡಿಗೆ ಮನೆಯಲ್ಲಿದ್ದೀನಿ. ಇಲ್ಲಿರುವಂತಹ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸದ್ಯ ನೀವು ನನ್ನ ಎಡಭಾಗದಲ್ಲಿ ನೋಡ್ತಾ ಇರಬಹುದು. ಮಹಾದಾಸೋಹಕ್ಕೆ ಏನು ಅನ್ನವನ್ನ ತಯಾರು ಮಾಡಲಿಕ್ಕೆ ಬೇಕಾದಂತಹ ಅಕ್ಕಿ ಪಾಕೆಟ್ಗಳು ಈಗಾಗಲೇ ಏನಂತಂದ್ರೆ ಸಾವಿರಾರು ಕ್ವಿಂಟಲ್ ಅಕ್ಕಿಗಳನ್ನ ಈಗಾಗಲೇ ಭಕ್ತರು ಈ ಒಂದು ಮಠದ ಆವರಣಕ್ಕೆ ತಂದು ಈಗಾಗಲೇ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆಯಿಂದಲೇ ಏನಂತಂದ್ರೆ ಈ ಒಂದು ಮಹಾದಾಸೋಹ ಶುರುವಾಗಿದ್ದು ಅಡಿಗೆ ಮನೆಯಲ್ಲಿ ಈಗಾಗಲೇ ಅಡಿಗೆಯನ್ನ ತಯಾರು ಮಾಡಿ ಪ್ರಸಾದವನ್ನ ಭಕ್ತರಿಗೆ ವಿತರಿಸುವಂತಹ ಕಾರ್ಯ ಬೆಳಗ್ಗೆಯಿಂದಲೂ ಕೂಡ ಆರಂಭವಾಗಿದೆ. ಇನ್ನೊಂದು ಈ ಭಾಗದಲ್ಲಿ ನೀವು ನೋಡ್ತಾ ಇರಬಹುದು. ಈಗಾಗಲೇ ಗವಿಸಿದ್ದೇಶ್ವರ ಶಾಲೆಯ ಮಕ್ಕಳು ಜೊತೆಗೆ ಸೇರ್ಕೊಂಡು ಇಲ್ಲಿರುವಂತಹ ಬಾಣಸಿಗರು ಈಗಾಗಲೇ ಏನಂತಂದ್ರೆ ಪ್ರಸಾದವನ್ನ ತಯಾರು ಮಾಡುವಂತಹ ಪ್ರಕ್ರಿಯೆ ಕೂಡ ಆರಂಭವಾಗಿದೆ. ದೊಡ್ಡ ದೊಡ್ಡ ಏನು ಪಾತ್ರೆಗಳ ಮೂಲಕ ಈಗಾಗಲೇ ಅನ್ನವನ್ನ ತಯಾರು ಮಾಡ್ತಾ ಇದ್ದಾರೆ. ಏನು ದೊಡ್ಡ ಒಂದು ಕಾವಲಿ ಮುಖಾಂತರ ಏನು ಕಟ್ಟಿಗೆ ಸೌದೆ ಒಲೆಯನ್ನ ನಿರ್ಮಾಣ ಮಾಡಿದ್ದಾರೆ. ಇದರಿಂದ ಈಗಾಗಲೇ ಏನಂತಂದ್ರೆ ಇವತ್ತಿನಿಂದ ಏನು ಮಠಕ್ಕೆ ಬರುವಂತಹ ಎಲ್ಲಾ ಭಕ್ತರಿಗೂ ಕೂಡ ಈ ಒಂದು ಮಹಾದಾಸೋಹ ಏನಿದೆ, ಈ ಒಂದು ಮಹಾದಾಸೋಹದಲ್ಲಿ ಎಲ್ಲಾ ಭಕ್ತರಿಗೆ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಠದ ಆಡಳಿತ ಮಂಡಳಿ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ, ಕೊಪ್ಪಳದ ಗವಿಸಿದ್ದೇಶ್ವರ ರಥೋತ್ಸವ ಜನವರಿ 5ನೇ ತಾರೀಕು ನಡೆಯುತ್ತೆ. ಮಹಾದಾಸೋಹ ಇವತ್ತಿನಿಂದ ಆರಂಭ ಆಗಿದೆ. 5 ಲಕ್ಷಕ್ಕೂ ಹೆಚ್ಚು ರೊಟ್ಟಿಗಳ ಸಂಗ್ರಹ ಆಗಿದೆ ಈ ಮಹಾದಾಸೋಹಕ್ಕಾಗಿ. ಈ ಜಾತ್ರೆಯ ವಿಶೇಷವಾದಂತಹ ಒಂದು ವರದಿ ನಿಮ್ಮ ಮುಂದೆ. ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿ ಪಡೆದಿರುವಂತಹ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಕೇವಲ 4 ದಿನ ಮಾತ್ರ ಬಾಕಿ ಇದೆ. ಹೀಗಾಗಿ ಇಂದಿನಿಂದ ಏನಂತಂದ್ರೆ ಮಹಾದಾಸೋಹ ಕೂಡ ಆರಂಭವಾಗಿದೆ. ಸದ್ಯ ನಾನು ಮಹಾದಾಸೋಹದ ಅಡಿಗೆ ಮನೆಯಲ್ಲಿದ್ದೀನಿ. ಇಲ್ಲಿರುವಂತಹ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸದ್ಯ ನೀವು ನನ್ನ ಎಡಭಾಗದಲ್ಲಿ ನೋಡ್ತಾ ಇರಬಹುದು. ಮಹಾದಾಸೋಹಕ್ಕೆ ಏನು ಅನ್ನವನ್ನ ತಯಾರು ಮಾಡಲಿಕ್ಕೆ ಬೇಕಾದಂತಹ ಅಕ್ಕಿ ಪಾಕೆಟ್ಗಳು ಈಗಾಗಲೇ ಏನಂತಂದ್ರೆ ಸಾವಿರಾರು ಕ್ವಿಂಟಲ್ ಅಕ್ಕಿಗಳನ್ನ ಈಗಾಗಲೇ ಭಕ್ತರು ಈ ಒಂದು ಮಠದ ಆವರಣಕ್ಕೆ ತಂದು ಈಗಾಗಲೇ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆಯಿಂದಲೇ ಏನಂತಂದ್ರೆ ಈ ಒಂದು ಮಹಾದಾಸೋಹ ಶುರುವಾಗಿದ್ದು ಅಡಿಗೆ ಮನೆಯಲ್ಲಿ ಈಗಾಗಲೇ ಅಡಿಗೆಯನ್ನ ತಯಾರು ಮಾಡಿ ಪ್ರಸಾದವನ್ನ ಭಕ್ತರಿಗೆ ವಿತರಿಸುವಂತಹ ಕಾರ್ಯ ಬೆಳಗ್ಗೆಯಿಂದಲೂ ಕೂಡ ಆರಂಭವಾಗಿದೆ. ಇನ್ನೊಂದು ಈ ಭಾಗದಲ್ಲಿ ನೀವು ನೋಡ್ತಾ ಇರಬಹುದು. ಈಗಾಗಲೇ ಗವಿಸಿದ್ದೇಶ್ವರ ಶಾಲೆಯ ಮಕ್ಕಳು ಜೊತೆಗೆ ಸೇರ್ಕೊಂಡು ಇಲ್ಲಿರುವಂತಹ ಬಾಣಸಿಗರು ಈಗಾಗಲೇ ಏನಂತಂದ್ರೆ ಪ್ರಸಾದವನ್ನ ತಯಾರು ಮಾಡುವಂತಹ ಪ್ರಕ್ರಿಯೆ ಕೂಡ ಆರಂಭವಾಗಿದೆ. ದೊಡ್ಡ ದೊಡ್ಡ ಏನು ಪಾತ್ರೆಗಳ ಮೂಲಕ ಈಗಾಗಲೇ ಅನ್ನವನ್ನ ತಯಾರು ಮಾಡ್ತಾ ಇದ್ದಾರೆ. ಏನು ದೊಡ್ಡ ಒಂದು ಕಾವಲಿ ಮುಖಾಂತರ ಏನು ಕಟ್ಟಿಗೆ ಸೌದೆ ಒಲೆಯನ್ನ ನಿರ್ಮಾಣ ಮಾಡಿದ್ದಾರೆ. ಇದರಿಂದ ಈಗಾಗಲೇ ಏನಂತಂದ್ರೆ ಇವತ್ತಿನಿಂದ ಏನು ಮಠಕ್ಕೆ ಬರುವಂತಹ ಎಲ್ಲಾ ಭಕ್ತರಿಗೂ ಕೂಡ ಈ ಒಂದು ಮಹಾದಾಸೋಹ ಏನಿದೆ, ಈ ಒಂದು ಮಹಾದಾಸೋಹದಲ್ಲಿ ಎಲ್ಲಾ ಭಕ್ತರಿಗೆ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಠದ ಆಡಳಿತ ಮಂಡಳಿ